ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉಡುಪಿಯಲ್ಲಿ ಮೌಲ್ವಿ ವರ್ಸಸ್ ಗಣ ಹೋಮದ ಜಟಾಪಟಿ ಜೋರಾಗ್ಬಿಟ್ಟಿದೆ. ಮೊದಲು ಮೌಲ್ವಿಯಿಂದ ಪ್ರಾರ್ಥನೆ ಆಯಿತು, ಆ ನಂತರ ಹಿಂದೂ ಪರ ಸಂಘಟನೆಯವರು ಅದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅಲರ್ಟ್ ಆಗಿ ಗಣ ಹೋಮವನ್ನ ಕೂಡ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮೊದಲು ಮೌಲ್ವಿಯ ಪ್ರಾರ್ಥನೆಯಾಗಿತ್ತು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹರಿಬಿಡಲಾಗಿತ್ತು. ಆ ವಿಡಿಯೋ ನೋಡಿದ ಹಿಂದೂ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವ ಸಂದರ್ಭದಲ್ಲೇ ಮೌಲ್ವಿ ಪ್ರಾರ್ಥನೆ ಮಾಡಿದ್ರು. ಕಾಂಗ್ರೆಸ್ ಎಸ್ಡಿಪಿಐ ಅಧಿಕಾರ ಹಂಚಿಕೆ ಸಂದರ್ಭದಲ್ಲೇ ಈ ಘಟನೆಯಾಗಿದೆ. ಈಗ ದೃಶ್ಯ ಏನ್ ನೋಡ್ತಾ ಇದ್ದೀರಿ, ಇದು ನಿನ್ನೆ ಉಡುಪಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಂದ್ರೆ ಆ ಕಚೇರಿಯಲ್ಲಿ ಮೌಲ್ವಿಯಿಂದ ಪ್ರಾರ್ಥನೆಯಾಗಿರುವ ದೃಶ್ಯ. ಇದನ್ನೊಬ್ರು ವಿಡಿಯೋ ಮಾಡಿದ್ರು. ಆ ನಂತರ ಇದನ್ನ ವಿಡಿಯೋ ಮಾಡಿ ಮೌಲ್ವಿ ಪ್ರಾರ್ಥನೆ ಮಾಡಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಯಿತು. ಇದನ್ನ ನೋಡಿ ಹಿಂದೂ ಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವಾಗ ಆಕ್ರೋಶ ವ್ಯಕ್ತವಾಯಿತೋ ಆಗ ಅಲರ್ಟ್ ಆದ್ರು ಸದಸ್ಯರು. ಇವತ್ತು ಗಣಹೋಮ ಮಾಡಲಾಗಿದೆ ಅದೇ ಜಾಗದಲ್ಲಿ, ಅದೇ ಕಚೇರಿಯಲ್ಲಿ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮೌಲ್ವಿ ಪ್ರಾರ್ಥನೆ ಮಾಡಿದ್ದಕ್ಕೆ ತಕರಾರಿಲ್ಲ, ಯಾಕೆ ಗಣಹೋಮ ಮಾಡಲಿಲ್ಲ? ಹಿಂದೂ ಸಂಪ್ರದಾಯದ ಪ್ರಕಾರ ಕೂಡ ಅಲ್ಲಿ ಪ್ರಾರ್ಥನೆ ಆಗಬೇಕಿತ್ತಲ್ಲ, ಹೋಮ ಹವನ ಮಾಡಿಸ್ಬೇಕಿತ್ತಲ್ಲ, ಯಾಕೆ ಮಾಡಿಸ್ಲಿಲ್ಲ ಅಂತ ಹಿಂದೂ ಪರ ಸಂಘಟನೆಯವರು ಪ್ರಶ್ನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ಅಲರ್ಟ್ ಆಗಿ ಸದಸ್ಯರು ಗಣಹೋಮವನ್ನ ಕೂಡ ನೆರವೇರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ಮೌಲ್ವಿಯ ಪ್ರಾರ್ಥನೆ, ಇವತ್ತು ಗಣಹೋಮದ ದೃಶ್ಯ. ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ಸಹಕಾರದೊಂದಿಗೆ ಇವತ್ತು ಆಸನ ಸ್ವೀಕಾರ ಮಾಡಿಕೊಂಡು ಪ್ರಕ್ರಿಯೆ ಅಧ್ಯಕ್ಷ ಸ್ಥಾನದಲ್ಲಿ ಸೇವೆ ಮಾಡಲಿಕ್ಕೆ ದೇವರ ಅನುಗ್ರಹ ಪಡ್ಕೊಂಡು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಮೌಲ್ವಿಯ ಪ್ರಾರ್ಥನೆಗೆ ತಕರಾರಲ್ಲ, ಬಟ್ ಯಾಕೆ ನಮ್ಮ ಸಂಪ್ರದಾಯದ ಪೂಜೆ ಪುನಸ್ಕಾರಗಳು ಆಗ್ಲಿಲ್ಲ ಆ ಜಾಗದಲ್ಲಿ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಸಮ್ಮತಿ ಕೊಟ್ಟು ಇವತ್ತು ಗಣಹೋಮ ಆದಂಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋರಾಟಗಳು ಮುಕ್ತಾಯನಾ? ಈ ಒಟ್ಟು ಘಟನೆಯನ್ನ ಗಮನಿಸೋದಾದ್ರೆ ಇದು ಗಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತದ್ದು. ಸುಮಾರು ವರ್ಷಗಳಿಂದ ಗಂಗೊಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ಬಿಜೆಪಿ ಬಹುಮತವನ್ನು ಪಡೀತಾ ಇತ್ತು. ಆದ್ರೆ ಈ ಬಾರಿ ಬಿಜೆಪಿ 12 ಸ್ಥಾನಗಳನ್ನು ಮತ್ತು ಕಾಂಗ್ರೆಸ್ 12 ಸ್ಥಾನಗಳನ್ನು, ಎಸ್ಡಿಪಿಐ 7 ಸ್ಥಾನಗಳನ್ನು ಪಡ್ಕೊಂಡಿತ್ತು ಮತ್ತು ಪಕ್ಷೇತರ 2 ಸ್ಥಾನಗಳು ಕೂಡ ಬಂದಿತ್ತು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂತದ್ದು. 1ನೇ ತಾರೀಕಿನಂದು ಎಸ್ಡಿಪಿಐನ ಮುಖಂಡ ತಬ್ರೇಜ್ ಅವರು ಅಧಿಕಾರವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಈ ಒಂದು ದುವಾ ಅಂದ್ರೆ ಏನು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ಅವರ ಅಭಿಪ್ರಾಯದ ಪ್ರಕಾರ, ಎಸ್ಡಿಪಿಐ ಸಂಘಟನೆ ಅಭಿಪ್ರಾಯದ ಪ್ರಕಾರ ಒಂದು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ನಾವು ಅಧಿಕಾರವನ್ನು ಪಡೆಯುವಂತ ಅದನ್ನ ಮಾಡಿದ್ದೇವೆ ಅನ್ನುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ಸಿನಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಜಯಲಕ್ಷ್ಮಿ ಕಾರ್ವಿ ಅವರು ಏನಿದ್ದಾರೆ, ಅವರು ಅಲ್ಲಿ ಗಣಹೋಮವನ್ನ ಪೂಜೆ ಪುರಸ್ಕಾರಗಳನ್ನು ನಡೆಸಿ ಒಂದು ಅಧಿಕಾರವನ್ನು ಸ್ವೀಕರಿಸ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ರು. ಹರೀಶ್, ವಾಪಸ್ ಬರ್ತೀನಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಈಗ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಮೈತ್ರಿಯಾಗಿ ಅಧಿಕಾರದ ಹಂಚಿಕೆ ಮಾಡಿಕೊಳ್ತು, ಎಲ್ಲವೂ ಓಕೆ. ಆದರೆ ಸದಸ್ಯರ ಸಮ್ಮುಖದಲ್ಲಿ ಮೌಲ್ವಿಯ ಪ್ರಾರ್ಥನೆ ಆಗುತ್ತೆ, ಅಲ್ಲಿ ಹಿಂದೂ ಪರ ಸಂಪ್ರದಾಯಗಳು ಯಾವುದು ಕೂಡ ನೋಡೋದು ಸಿಗಲ್ಲ ಅನ್ನೋದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಗಣಹೋಮ ಆಯ್ತು, ಸದ್ಯ ಅಲ್ಲಿನ ಪರಿಸ್ಥಿತಿ ಎಲ್ಲವೂ ಕೂಡ ತಿಳಿಯಾಯ್ತಾ ಹೇಗೆ ಅಂತ? ಸ್ವಾಮಿ ಶರಣಂ. ಶ್ರುತಿ, ನೋಡಿ, ಕರಾವಳಿ ಅತಿ ಸೂಕ್ಷ್ಮ ಕೋಮು ಪ್ರದೇಶ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಇದೊಂದು ಘಟನೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯಾವುದೇ ಸರ್ಕಾರಿ ಕಚೇರಿ ಅದು ಯಾವುದೇ ಧರ್ಮದ ಆಚರಣೆಯ ವೇದಿಕೆ ಆಗಬಾರದು ಅನ್ನುವ ವಿಚಾರ ಇದೆ. ಅದರ ಹೊರತಾಗಿಯೂ ಕೂಡ ನಿನ್ನೆ ತಬ್ರೇಜ್ ಅನ್ನುವ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ಆ ಒಂದು ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ಏನಿತ್ತು, ಯಾಕೆ ಅವ್ರಿಗೆ ಅವಕಾಶ ಕೊಟ್ಟರು
ದುವಾ ಓದೋದಕ್ಕೆ ಅನ್ನೋದು ಮೌಲ್ಯನ್ನ ಕರೆಸಿ ಪಂಚಾಯತ್ ಸರ್ಕಾರಿ ಕಚೇರಿ ಜನರ ಸೇವೆಗೆ ಮುಕ್ತವಾಗಬೇಕಾದಂಥ ಕಚೇರಿ ಆ ಕಚೇರಿಯಲ್ಲಿ ದುವಾವನ್ನು ಓದೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು, ಪ್ರಾರ್ಥನೆ ಮಾಡೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು ಅನ್ನೋದೇ ಈಗಿರೋ ಪ್ರಶ್ನೆ. ಅದಾದ ನಂತರ ಅದೇ ಕಾಂಗ್ರೆಸ್ನ ಅಧ್ಯಕ್ಷ ಜಯಂತಿ ಕಾರವಿ 2 ದಶಕದ ನಂತರ ಗಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 12 ಬಿಜೆಪಿ ಕಾಂಗ್ರೆಸ್, SDPI 7 ಇವರಿಬ್ಬರ ಮೈತ್ರಿಯಲ್ಲಿ ಗಂಗೊಳ್ಳಿ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಇದೆ. ಆ ನಂತರ ಜಯಂತಿ ಕಾರವಿ ಅವರು ಗಣಹೋಮವನ್ನು ಮಾಡ್ತಾರೆ ಪುರೋಹಿತರನ್ನ ಕರೆಸಿ. ಇದು ಒಂದು ಬಹಳ ಸ್ಪಷ್ಟವಾಗಿತ್ತು ನೋಡಿ. ಕರಾವಳಿ ಮೊದಲೇ ಹೇಳಿ ಕೇಳಿ ಕೋಮು ಅತಿ ಸೂಕ್ಷ್ಮ ಪ್ರದೇಶ. ಇಂಥ ಕರಾವಳಿಯಲ್ಲಿ ಗ್ರಾಮ ಪಂಚಾಯತ್ ಒಳಗಡೆ ತಬ್ರೇಜ್ ಅನ್ನೋ ಉಪಾಧ್ಯಕ್ಷ ಅಲ್ಲಿ ದುವಾ ಓದ್ತಾನೆ, ಮತ್ತೊಂದು ಸಮುದಾಯದವರು ಬಂದು ಗಣಹೋಮ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ, ಏನು ಸಂದೇಶ ಹೋಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಸದ್ಯ ಬಿಜೆಪಿ ಈಗ ಈ ಕುರಿತಾಗಿ ಕರಾವಳಿ ಭಾಗದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ನೋಡಿ, ಗ್ರಾಮ ಪಂಚಾಯಿತಿ ಒಳಗಡೆ ಹಿಂಗೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಜನರಿಗೇನು ಸೇವೆ ಸಿಗುತ್ತೆ, ಸಮುದಾಯಕ್ಕೆ ಒಂದೊಂದು ಉತ್ಸವಗಳನ್ನು ಮತ್ತೊಂದು ಮಗದೊಂದು ಮಾಡ್ತಾ ಹೋದರೆ ಹೇಗೆ ಅನ್ನುವ ಪ್ರಶ್ನೆಯನ್ನು ಈಗ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಇದು ಸಣ್ಣ ವಿಚಾರ ಆದರೂ ಕೂಡ ಬಹಳ ಗಂಭೀರ ವಿಚಾರ. ಕರಾವಳಿಯಲ್ಲಿ ಹೊತ್ತಿಕೊಂಡಂಥ ಕಿಚ್ಚು ಇಡೀ ರಾಜ್ಯಾದ್ಯಂತ ಕಂಪಿಸಿದ್ದು, ಜ್ವಾಲಾಮುಖಿಯಾಗಿ ಹಬ್ಬಿದ್ದನ್ನು ನಾವು ನೋಡಿದ್ದೀವಿ. ಕೋಮು ವಿಚಾರದಲ್ಲಿ ಅಥವಾ ಧರ್ಮದ ವಿಚಾರದಲ್ಲಿ ಈಗ ಇದೊಂದು ಕಿಚ್ಚು ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಸಂಚಲನ ಆಗೋದಕ್ಕಿಂತ ಮುಂಚೆ ಹಿಂಗಾಗಿದೆಯಲ್ಲ, ಇನ್ನು ಈ ರೀತಿ ಆಗದ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಸರ್ಕಾರಿ ಕಚೇರಿಯಲ್ಲಿ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಾರ್ಥನೆ ಆಗುತ್ತೆ ಅಲ್ಲಿ ಹಿಂದೂ ಪರ ಸಂಪ್ರದಾಯಗಳು ಯಾವುದು ಕೂಡ ನೋಡೋದು ಸಿಗಲ್ಲ ಅನ್ನೋದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಗಣಹೋಮ ಆಯ್ತು, ಸದ್ಯ ಅಲ್ಲಿನ ಪರಿಸ್ಥಿತಿ ಎಲ್ಲವೂ ಕೂಡ ತಿಳಿಯಾಯ್ತಾ ಹೇಗೆ ಅಂತ? ಸ್ವಾಮಿ ಶರಣಂ. ಶ್ರುತಿ ನೋಡಿ, ಕರಾವಳಿ ಅತಿ ಸೂಕ್ಷ್ಮ ಕೋಮು ಪ್ರದೇಶ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಇದೊಂದು ಘಟನೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯಾವುದೇ ಸರ್ಕಾರಿ ಕಚೇರಿ ಅದು ಯಾವುದೇ ಧರ್ಮದ ಆಚರಣೆಯ ವೇದಿಕೆ ಆಗಬಾರದು ಅನ್ನುವ ವಿಚಾರ ಇದೆ. ಅದರ ಹೊರತಾಗಿಯೂ ಕೂಡ ನಿನ್ನೆ ತಬ್ರೇಜ್ ಅನ್ನುವ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ಆ ಒಂದು ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ಏನಿತ್ತು, ಯಾಕೆ ಅವ್ರಿಗೆ ಅವಕಾಶ ಕೊಟ್ಟರು ದುವಾ ಓದೋದಕ್ಕೆ ಅನ್ನೋದು ಮೌಲ್ಯನ್ನ ಕರೆಸಿ ಪಂಚಾಯತ್ ಸರ್ಕಾರಿ ಕಚೇರಿ ಜನರ ಸೇವೆಗೆ ಮುಕ್ತವಾಗಬೇಕಾದಂಥ ಕಚೇರಿ ಆ ಕಚೇರಿಯಲ್ಲಿ ದುವಾವನ್ನು ಓದೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು, ಪ್ರಾರ್ಥನೆ ಮಾಡೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು ಅನ್ನೋದೇ ಈಗಿರೋ ಪ್ರಶ್ನೆ. ಅದಾದ ನಂತರ ಅದೇ ಕಾಂಗ್ರೆಸ್ನ ಅಧ್ಯಕ್ಷ ಜಯಂತಿ ಕಾರವಿ 2 ದಶಕದ ನಂತರ ಗಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 12 ಬಿಜೆಪಿ ಕಾಂಗ್ರೆಸ್, SDPI 7 ಇವರಿಬ್ಬರ ಮೈತ್ರಿಯಲ್ಲಿ ಗಂಗೊಳ್ಳಿ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಇದೆ. ಆ ನಂತರ ಜಯಂತಿ ಕಾರವಿ ಅವರು ಗಣಹೋಮವನ್ನು ಮಾಡ್ತಾರೆ ಪುರೋಹಿತರನ್ನ ಕರೆಸಿ. ಇದು ಒಂದು ಬಹಳ ಸ್ಪಷ್ಟವಾಗಿತ್ತು ನೋಡಿ. ಕರಾವಳಿ ಮೊದಲೇ ಹೇಳಿ ಕೇಳಿ ಕೋಮು ಅತಿ ಸೂಕ್ಷ್ಮ ಪ್ರದೇಶ. ಇಂಥ ಕರಾವಳಿಯಲ್ಲಿ ಗ್ರಾಮ ಪಂಚಾಯತ್ ಒಳಗಡೆ ತಬ್ರೇಜ್ ಅನ್ನೋ ಉಪಾಧ್ಯಕ್ಷ ಅಲ್ಲಿ ದುವಾ ಓದ್ತಾನೆ, ಮತ್ತೊಂದು ಸಮುದಾಯದವರು ಬಂದು ಗಣಹೋಮ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ, ಏನು ಸಂದೇಶ ಹೋಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಸದ್ಯ ಬಿಜೆಪಿ ಈಗ ಈ ಕುರಿತಾಗಿ ಕರಾವಳಿ ಭಾಗದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ನೋಡಿ, ಗ್ರಾಮ ಪಂಚಾಯಿತಿ ಒಳಗಡೆ ಹಿಂಗೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಜನರಿಗೇನು ಸೇವೆ ಸಿಗುತ್ತೆ, ಸಮುದಾಯಕ್ಕೆ ಒಂದೊಂದು ಉತ್ಸವಗಳನ್ನು ಮತ್ತೊಂದು ಮಗದೊಂದು ಮಾಡ್ತಾ ಹೋದರೆ ಹೇಗೆ ಅನ್ನುವ ಪ್ರಶ್ನೆಯನ್ನು ಈಗ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಇದು ಸಣ್ಣ ವಿಚಾರ ಆದರೂ ಕೂಡ ಬಹಳ ಗಂಭೀರ ವಿಚಾರ. ಕರಾವಳಿಯಲ್ಲಿ ಹೊತ್ತಿಕೊಂಡಂಥ ಕಿಚ್ಚು ಇಡೀ ರಾಜ್ಯಾದ್ಯಂತ ಕಂಪಿಸಿದ್ದು, ಜ್ವಾಲಾಮುಖಿಯಾಗಿ ಹಬ್ಬಿದ್ದನ್ನು ನಾವು ನೋಡಿದ್ದೀವಿ. ಕೋಮು ವಿಚಾರದಲ್ಲಿ ಅಥವಾ ಧರ್ಮದ ವಿಚಾರದಲ್ಲಿ ಈಗ ಇದೊಂದು ಕಿಚ್ಚು ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಸಂಚಲನ ಆಗೋದಕ್ಕಿಂತ ಮುಂಚೆ ಹಿಂಗಾಗಿದೆಯಲ್ಲ, ಇನ್ನು ಈ ರೀತಿ ಆಗದ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಸರ್ಕಾರಿ ಕಚೇರಿಯಲ್ಲಿ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.